ಎಲ್ಲ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ್. ಏನಪ್ಪ ವಿಷಯ ಇವತ್ತಂದರೆ ನಮ್ಮ ಬಲರಾಮ ಸರ್ವಿಸಿಗೆ ಬಂದವನೇ. ಇವತ್ತು ಸೋಮವಾರ ಮನೆ ಹತ್ರನೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಏನಕ್ಕಪ್ಪ ಅಂತಂದರೆ ಇವತ್ತು US ಹಾಲಿಡೇ ಕಂಪ್ನಿಯಲ್ಲಿ, ಅದಕ್ಕೆ ಲೀವ್ ಕೊಟ್ಟವ್ರೆ. ಇಲ್ಲೇ ಮನೆ ಹತ್ರನೇ ಇದ್ದೀನಿ. ನಮ್ಮ ಬಲರಾಮ ನೋಡ್ಬೋದು, ಇಲ್ಲೇ ಅವನೇ ಕ್ಲೀನಾಗಿ ವಾರ್ಮಪ್ಗೆ ಅಂತ ಬಿಟ್ಟಿದೆ. ಎಲ್ಲ ವಾರ್ಮಪ್ ಆಗೋದೆ. ಡೈರೆಕ್ಟ್ ಇದು ಲಾಸ್ಟ್ ಸರ್ವಿಸ್ ಅಂದ್ಕೊಳ್ಳಿ, ಶೋರೂಮಲ್ಲಿ ಮಾಡಿಸೋದು. ಇನ್ನು ನೆಕ್ಸ್ಟ್ ಸರ್ವಿಸಿಂದ ಶೋರೂಮಲ್ಲಿ ಮಾಡಿಸಲ್ಲ, ಇದು ಲಾಸ್ಟು. ಯಾಕಪ್ಪ ಅಂತ ಕ್ವೆಶನ್ ಕೇಳ್ಬೋದು. ಇವತ್ತು ಬಿಲ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀನಿ. ಇವರು ಸುಮ್ಮನೆ ಏನೋ ಅದು ಇದು ಬಿಲ್ ಅಂತ ಏನು ಮಾಡಲ್ಲ ಅವರು ಕೆಲಸ. ಸೀರಿಯಸ್ ಆಗಿ ಹೊರಗಡೆ ವೀಡಿಯೋ ಮಾಡೋ ಇದ್ದಿದ್ರೆ ನಿಮಗೆಲ್ಲ ತೆಗೆದು ತೋರಿಸ್ತಾ ಇದ್ದೆ. ಸುಮ್ಮನೆ ಇಂಜಿನ್ ವ್ಯಾರಂಟಿಗೆ ಅಂತ ಇದು ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಪ್ರಯೋಜನ ಇಲ್ಲ ಇವರಿಂದ. ಅದಕ್ಕೆ ನೀವು ಯಾಕೆ ಬೇಕೋ ಆಚೆ ಕಡೆ 3,000 ಕೆಲಸ ಮುಗಿದೋಯ್ತದೆ. ಇಲ್ಲಿ ಹೋದ್ರೆ ಪಕ್ಕ ಮಿನಿಮಮ್ ಒಂದು 7,000 ಬಿಲ್ ಮಾಡೇ ಮಾಡ್ತಾರೆ, ಇಲ್ಲ 6,500 ಪಕ್ಕ ಆಗೇ ಆಗುತ್ತೆ. ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ನೋಡಿರ್ಬೇಕಾರೆ. ಮಿನಿಮಮ್ 6,000 ಅಂತ ಬಿಲ್ ಆಗೇ ಆಗಿರುತ್ತೆ. ಏನೂ ಮಾಡಿರಲ್ಲ. ಅಲ್ಲಿ ಚೇಂಜ್ ಮಾಡೋ ಆಯಿಲ್ ಹಾಕ್ತಾರೆ, ಇಲ್ಲ ಆಯಿಲ್ ಫಿಲ್ಟ್ರ್ ಹಾಕ್ತಾರೆ, ಏರ್ ಫಿಲ್ಟ್ರ್ ಹಾಕ್ತಾರೆ ಅಷ್ಟೇ. ಇನ್ನೇನು ಮಾಡಲ್ಲ. ಈ ಸರಿ ಕೂಲೆಂಟು ಆಮೇಲೆ ಆಯಿಲ್ ಬ್ರೇಕ್ ಅದೇನು ಹಾಕೋಷ್ಟು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಹೋದ ಸರಿನೇ ಹಾಕ್ಸಿದ್ದೆ. ಈ ಸರಿ ಹಾಕೋಷ್ಟು ಅವಶ್ಯಕತೆ ಇಲ್ಲ. ಅದೇ 6,000 ಅನ್ಕೊಂಡಿದ್ದೀನಿ, ನೋಡೋಣ ಏನು ಮಾಡ್ತಾರೆ ಕತೆ ಅವ್ರದ್ದು ಅಂತ. ಹಂಗೆ ವೀಲ್ ಎಲಿಮೆಂಟು ಸ್ವಲ್ಪ ವೀಲೆಲ್ಲ ಎಕ್ಸ್ಚೇಂಜ್ ಮಾಡಿಸ್ಬೇಕು. ಈ ಕಡೆ ಸ್ವಲ್ಪ ಲೈಟಾಗಿ ತಿನ್ಬಿಟ್ಟಿದೆ ಟೈರು, ನೀವು ನೋಡ್ಬೋದು. ಇದು ತೋರಿಸ್ತೀನಿ ನೋಡ್ರಿ. ಈ ಕಡೆ ಎಲ್ಲ ಸ್ವಲ್ಪ ತಿನ್ಕೊಂಬಿಟ್ಟಿದೆ ಟೈರು. ಆ ಕಡೆ ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ಸ್ವಲ್ಪ ಶಫಲ್ ಮಾಡ್ಸೋಣ, ಉಲ್ಟಾ ಹಾಕ್ಸೋಣ ಅಂದ್ಕೊಂಡಿದ್ದೀನಿ ಟೈರ್ನ. ನೋಡೋಣ ಏನೇನು ಕತೆ ಆಗುತ್ತೆ ಅಂತ. ಇವಾಗ ಸದ್ಯಕ್ಕೆ ಮನೆ ಹತ್ರನೇ ಇದ್ದೀನಿ. ಟಿಫನೆಲ್ಲ ಆಯಿತು. ಬರೀವಾಗ ಡೈರೆಕ್ಟು ನಾವು ಶೋರೂಮ್ ಕಡೆ ಓಡೋಣ. ಆಲ್ರೆಡಿ ಟೈಮ್ ಒಂದು 10 ಗಂಟೆ ಆಗ್ತಾಯಿದೆ. ಡೈರೆಕ್ಟ್ ಶೋರೂಮ್ ಹತ್ರ ಹೋಗ್ಬಿಟ್ಟು ಅದು ಏನೈತೆ ಕತೆ ಎಲ್ಲ ನೋಡಿಕೊಂಡು ಹಂಗೆ ಸ್ವಲ್ಪ ಗಾಡಿ ವಾಶ್ ಎಲ್ಲ ಆಗೈತೆ. ಗಾಡಿ ಏನು ಗಲೀಜಾಗಿಲ್ಲ, ವಾಷಿಂಗ್ ಏನು ಬೇಕಾಗಿರಲ್ಲ. ಜಸ್ಟ್ ಅಲೈನ್ಮೆಂಟು ಬ್ಯಾಲೆನ್ಸಿಂಗು ಸರ್ವಿಸ್ ಮಾಡಿಸ್ಕೊಂಡು ಬರೋಣ. ನಮ್ಮ ಬಲರಾಮ್ ಒಂದು ಗಂಟೆಗೆ ತಗ್ಬಿಟ್ಟಿತ್ತು. ಮೊನ್ನೆ ಯಾವುದೋ ಎಲ್ಲ ಹಂಸ ಹತ್ರ ಎಲ್ಲ ಆರಿಸ್ಬಿಟ್ಟಿದ್ದೀನಿ ನಿದ್ದೆಟಲ್ಲಿ. ಪಟ್ ಅಂತ ಕೆಳಗಡೆ ಉದ್ರೋಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಅಮ್ಮ ಕೈಯಲ್ಲಿ ಯಾವುದೋ ಒಂದು ಸ್ಟೀಲ್ದು ದಾರ ಥರ ಬರುತ್ತೆ, ಅದು ಹಾಕ್ಸ್ಬಿಟ್ಟು ಕಟ್ಟಿದ್ದೀನಿ. ಇದಿಲ್ಲ ಅಂದರೆ ಒಂಥರ ಬೇಜಾರು, ಸಾಲ ಕಾಣುತ್ತೆ. ಗಾಡಿ ಅಂದ್ರೆ ಸೌಂಡೇ ಇರಲ್ಲ ಅಂದ್ಕೊಳ್ರಿ. ಆಮೇಲೆ ಗಾಡಿ ನೋಡ್ರಿ ಎಷ್ಟು ಕಿಲೋಮೀಟ್ರ್ ಹೊಡೆದು ತೋರಿಸ್ತೀನಿ. 76,257 ಕಿಲೋಮೀಟ್ರ್ ಹೊಡೆದೆ. ಅಂದರೆ 1,200 ಕಿಲೋಮೀಟ್ರ್ ಜಾಸ್ತಿ ಓಡಿಸಿದ್ದೀನಿ. ಏನು ಪರವಾಗಿಲ್ಲ. ಇವಾಗ ಸರ್ವಿಸ್ ಬಿಡೋಣ ಸ್ನೇಹಿತರೆ. ಫೈನಲಿ ಶೋರೂಮ್ ಹತ್ರ ಗಾಡಿ ಎತ್ಕೊಂಡು ಹಾಕಿದ್ದೀನಿ. ಆಡಿ ಒಂದು ರನ್ ಟೆಸ್ಟ್ ಅಂದರೆ ಒಂದು ಟೆಸ್ಟ್ ಡೇ ಕೂಡ ಮಾಡ್ಕೊಂಬಂದಿದ್ದಾಯ್ತು ಅವರು. ಹೋಗೋಣ ಪ್ರಾಬ್ಲಮ್ ಐತೆ ಅಂತ ನಾನು ಕರ್ಕೊಂಡೋಗಿದ್ರು. ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವರು ಇರ್ತಾಳೆ ಎಂಪ್ಲಾಯಿ, ಅವ್ರ ಮುಂದೆಲ್ಲ ಯಾಕೆ ವೀಡಿಯೋ ಮಾಡೋದು ಅಂತೇನು ಮಾಡಲಿಲ್ಲ. ಸುಮ್ಮನೆ ಅವರು ಒಂಥರ ಪ್ರಾಬ್ಲಮ್ಮೆ, ಅದಕ್ಕೇನು ವೀಡಿಯೋ ಶೂಟ್ ಮಾಡಲಿಲ್ಲ. ಹೋಗಿ ಟೆಸ್ಟ್ ಡ್ರೈವ್ ಮಾಡ್ಕೊಂಬಂದ್ರು, ಏನೂ ಪ್ರಾಬ್ಲಮ್ ಇಲ್ಲ. ಹೇಳ್ದೆ ಒಂದು ಸ್ವಲ್ಪ ಡೋರ್ ಪ್ಯಾಡ್ಗಳಲ್ಲಿ ಯಾಕೋ ಲೈಟಾಗಿ ಸೌಂಡ್ ಬರ್ತಾಯಿತ್ತು ಗಾಡಿ. ಅದು ನನಗೂ ಏನೇನೋ ಟ್ರೈ ಮಾಡಿದೆ, ಎಲ್ಲೆಲ್ಲೋ ಹುಡುಕಿದೆ, ಪ್ರಾಬ್ಲಮ್ ಎಲ್ಲೂ ಸಿಗಲಿಲ್ಲ. ಅವ್ರಿಗೆ ಹೇಳಿದ್ದೀನಿ, ನೋಡೋಣ ರೀಸಾಲ್ವ್ ಮಾಡಿಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ಶೋರೂಮ್ ಹತ್ರ ಹಂಗೆ ಇನ್ನೊಂದು ಗಾಡಿ ನೋಡಿದೆ, ಇರಿಟಿಗ ಸಕ್ಕತ್ತಾಗೈತೆ ಅಂದ್ಕೊಳ್ರಿ. ಗಾಡಿ ತೋರಿಸ್ತೀನಿ ನೋಡಿರಿ ಏನೇನು ಮಾಡಿಸೋರು ಇದಕ್ಕೆ ಅಂತ. ಆ್ಯಕ್ಚುಲಿ ಇದು ರೂಫಿಂಗು ಬ್ಲ್ಯಾಕ್ ಇರೋದು, ಅಂದರೆ ಇದರಲ್ಲೇ ಬಂದಿರೋದು, ಇದೇನು ಮಾಡಿಸಿರೋದಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಬಂದಿರೋದೇ ಬ್ಲ್ಯಾಕ್ ಇದು ರೂಫು, ಸಖತ್ತಾಗೈತೆ. ಆಮೇಲೆ ಮುಂದೆಗಡೆ ಬಾಡಿ ಕಿಟ್ ಹಾಕ್ಸೋರೆ, ಶೋರೂಮಲ್ಲೇ ಅಂತ ಹಾಕ್ಸಿರೋದು. ಮುಂದೆಗಡೆ ಮತ್ತು ಹಿಂದೆಗಡೆ ತೋರಿಸ್ತೀನಿ ಯಾವ ಥರ ಐತೆ ಅಂತ. ನೋಡ್ರಿ ಹಿಂದೆಗಡೆ ಯಾವ ಥರ ಐತೆ. ಆ ಫ್ರಂಟು ಮತ್ತು ಬ್ಯಾಕು ಆ ಬಾಡಿ ಕಿಟ್ ಎರಡೂ ಸೇರಿ 17,000 ಆಗೈತಂತೆ. ಅದು ಶೋರೂಮಲ್ಲಿ ಹಾಕ್ಸಿರೋದು, ಇಲ್ಲ ದೇವನಹಳ್ಳಿಯಲ್ಲಿ ಹಾಕ್ಸಿರೋದಂತೆ. ನಮ್ಮ ಗಾಡಿಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ವೈಟ್ ಬೋರ್ಡು ಎಲ್ಲ ಅವರು ನೋಡಿಕೊಂಡು ಯಾವುದೋ ರೋಡ್ಗಳಲ್ಲೆಲ್ಲ ಹೋಗ್ತಾರೆ, ಮೇನ್ ರೋಡ್ಗಳೆಲ್ಲ. ನಾವು ಎಂಪ್ಲಾಯಿನ ಕೂಡ್ಸ್ಕೊಂಡು ಯಾವುದೋ ಗಲ್ಲಿ ಸಂದಿ ಗಂದಿಯಲ್ಲೆಲ್ಲ ಹೋಗ್ಬೇಕು. ಯಾವುದೋ ಒಂದು ಕಲ್ಗಿಲ್ ಸಿಗಾಕೊಂತಂದ್ರೆ ಕೆಳಗಡೆ ಬಾಡಿ ಕಿಟ್ ಹೋಗಿ ಬೇರೆ ಕಿಟ್ ಆಗಿರ್ತದೆ. ಉದುರೋಯ್ತದೆ ಗುರು, ಇರೋಲ್ಲ ನಮ್ಮದ್ರಲ್ಲಿ. ನೋಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಬೋರ್ಡಲ್ಲಿ ಯಾರು ಹಾಕ್ಸೋಕ್ಕೆ ಹೋಗೋಲ್ಲ. ಏನಕ್ಕೆ ಅಂದರೆ ಎಲ್ಲ ಕಡೆ ಓಡಾಡ್ಬೇಕು ನಾವು. ಎಂಪ್ಲಾಯಿನ ಕೂಡ್ಸ್ಕೊಂಡಾಗಲಿಲ್ಲ, ಬೇರೆ ಯಾವುದನ್ನ ಗಾಡಿ ಸೆಕ್ಷನ್ ಎಲ್ಲನೂ ಹೋದಾಗ ಒಂದು ಯಾವುದೋ ಹಳ್ಳದಿನ್ನೇ ಅಕಸ್ಮಾತ್ ಟಚ್ ಆಗೇ ಆಗುತ್ತೆ. ಬಾಡಿ ಕಿಟ್ ಆದಮೇಲೆ ಫುಲ್ ಗಾಡಿ ಒಂದು ಚೂರು ಕೆಳಗಡೆ ಇರುತ್ತೆ, ಲೆಕ್ಕಾಚಾರ. ನನ್ನ ಗಾಡಿಗಿಂತ ಒಂದು mm 2 mm ಕೆಳಗಡೆ ಇರ್ತದೆ ಗಾಡಿ. ಅದು ಕೆಳಗಡೆ ಅಂದರೆ ಅದು ಬಾಡಿ ಕಿಟ್ ಹಾಕಿರೋದು ಸ್ವಲ್ಪ ಕೆಳಗಡೆ ಅಂತ ಅನ್ನಿಸ್ತಾ ಇರ್ತದೆ. ನಮ್ಮದು ಬಂಪರ್ ಐತಲ್ಲ, ಅದಕ್ಕೆ ಹಾಕೋಕ್ಕಾಗಲ್ಲ. ಇವಾಗ ಹಿಂದೆಗಡೆ ಬಂಪರ್ ತೆಗೆಸ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಬಂಪರ್ ಹಾಕಬೇಕು. ಅವಾಗ ಇನ್ನೂ ಗಾಡಿ ಕೆಳಗಡೆ ಆಗ್ಬಿಡ್ತದೆ. ಅದೊಂದೇ ಒಂದು ಕಾರಣಕ್ಕೇ ಯಾರು ಎಲ್ಲ ಬೋರ್ಡಲ್ಲಿ ಹಾಕ್ಸಲ್ಲ. ಬಟ್ ಚೆನ್ನಾಗೈತೆ ನೋಡೋಕೆ ಇರ್ಟಿಗ. ಅದು ಥರ ಕಲರಿಂಗ್ ಸ್ವಲ್ಪ ಚೆನ್ನಾಗೈತೆ, ಮಾಡಿಫೈ ಮಾಡಿಸೋ ಥರ ಒಂಥರ ಸಖತ್ತಾಗೈತೆ ಅಂದ್ಕೊಳ್ಳಿ ಗಾಡಿ. ಅದು ನಮ್ಮ ಗಾಡಿಗೆ ಅವೆಲ್ಲ ಮಾಡ್ಸೋಕ್ಕಾಗಲ್ಲ. ನೆಕ್ಸ್ಟು ನಮ್ಮ ಕೆಲಸ ಇರೋದು ನಮ್ಮ ಲೈಟ್ಗಳು ಚೇಂಜ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನೀವು ನೆಕ್ಸ್ಟು ಇನ್ನೊಂದು ವೀಡಿಯೋಲಿ ನೋಡ್ಬೋದು. ಲೈಟ್ಗಳು ನಮ್ಮ IBMದು ಲೈಟ್ ಚೇಂಜ್ ಮಾಡ್ತಾಯಿದ್ದೀನಿ, ಫಾಗ್ ಲ್ಯಾಂಪ್ ಹಾಕಿಸ್ತಾಯಿದ್ದೀನಿ, ಮತ್ತೇನೊಂದು 2 ಯೆಲ್ಲೋ ಲೈಟ್ ಹಾಕಿಸ್ತಾಯಿದ್ದೀನಿ. ಏನು ಈ ಸಿಟಿಯಲ್ಲಿ ನನ್ನ ಮಕ್ಕಳು ಬರೋರು IBM ಹಾಕ್ಕೊಂಡ್ಬಂದು ಸಾಯ್ತಾರೆ. ಅಂಥವ್ರಿಗೆಲ್ಲ ನಮ್ಮ ತಿಕ್ಕೋರ್ಸ್ಬೇಕಂದ್ರೆ ಲೈಟ್ ಹಾಕ್ಸ್ತಾ ಇರೋದು. ಆಮೇಲೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಾಯ್ತು ಅಂದರೆ, ಮೊನ್ನೆ ಧರ್ಮಸ್ಥಳ ಹೋದಾಗ ದೇವರಣೆಗೆ ಹೇಳ್ತೀನಿ, ಆ ಬಿಸ್ಲೆಘಟ್ಟಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ನನಗೆ ಏನೇನು ಕಾಣಿಸ್ತಾ ಇಲ್ಲ ನನ್ನ ನಾರ್ಮಲ್ ಲ್ಯಾಂಪಲ್ಲಿ. ಆ ರೇಂಜಿಗೆ ಫಾಗು, ಆ ರೇಂಜಿಗೆ ಏನು ಫುಲ್ ಏನು ಕಾಣಿಸ್ತಾನಿಲ್ಲ. ಬೇರೆ ಒಂದೇ ಗಾಡಿ ಹೋಗ್ತಾ ಇರೋದು. ಅದಕ್ಕೆ ಅವತ್ತು ಅರ್ಥ ಆಯಿತು, ತಿಕ್ಕ ಮುಚ್ಕೊಂಡು ಹಾಕಿಸ್ಲೇಬೇಕು ಲೈಟು. ಎಕ್ಸ್ಟ್ರಾ ಇದ್ರೇ ನನಗೆ ಬೆನಿಫಿಟ್ ಗಾಡಿ ಓಡಿಸೋಕ್ಕೆ. ಅದಕ್ಕೆ ಫಸ್ಟ್ ಇದನ್ನು ಹಾಕ್ಸೋಣ ಅಂತ ಫಿಕ್ಸ್ ಆಗಿದ್ದೀನಿ. ಇನ್ನೇನು ಸ್ಯಾಲ್ರಿಗೆ ವೇಟಿಂಗ್, ಸ್ಯಾಲ್ರಿ ಕ್ರೆಡಿಟ್ ಆಗಿದ್ದು ನೆಕ್ಸ್ಟ್ ದಿವಸನೇ ಹೋಗ್ಬಿಟ್ಟು ಪಟ್ಟ ಅಂತ ಹಾಕ್ಸ್ಕೊಂಡ್ಬಿಡ್ತೀನಿ. ಅದು ನೆಕ್ಸ್ಟ್ ವೀಡಿಯೋಲಿ ನೋಡ್ತೀರಾ.
ಬರ್ರಿ ಫಸ್ಟ್ ಸದ್ಯಕ್ಕೆ ಇವಾಗ ಎಷ್ಟು ಗಾಡಿ ಐತೆ ನೋಡೋಣ, ತೋರಿಸ್ತೀನಿ ನಾನು ನಿಮಗೆ ಶೋರೂಮಲ್ಲಿ. ಸದ್ಯಕ್ಕೆ ಒಂದು 2 ಗಾಡಿ ಹಾಕೊಂಡ್ರೆ, ನಮ್ದೊಂದು ಎಲ್ಲೋ ಬೋರ್ಡು, ಇನ್ನೊಂದು ಯಾವುದೋ ವೈಟ್ ಬೋರ್ಡು ಫ್ರೀ ಸರ್ವಿಸ್ ಅಂತ. ಇದು ಬರೀ ಎಲ್ಲೋ ಬೋರ್ಡ್ ಬರೀ ಆಯಿಲ್ ಚೇಂಜು. ಆದಮೇಲೆ ನೆಕ್ಸ್ಟ್ ನಮ್ಮದೇ ಗಾಡಿ ಇರೋದು. ಕೊನೆಗೂ ಆ ಎಲ್ಲೋ ಬೋರ್ಡ್ ಕೆಲಸ ಎಲ್ಲ ಮುಗೀತು. ಇವಾಗ ನಮ್ಮ ಬಲರಾಮನ್ನ ಡಾಕ್ ಹಾಕ್ಕೊಂಡವ್ರೆ. ಇವಾಗ ಕ್ಲೀನಾಗಿ 4 ಟೈರ್ ಬಿಚ್ಚಿಬಿಟ್ಟು ಮೇಲೆ ಮಾಡೋರೆ. ಇವಾಗ ಆಯಿಲೆಲ್ಲ ಡ್ರೈನ್ ಮಾಡಿಬಿಟ್ಟು ಮತ್ತು ಸಣ್ಣ ಪುಟ್ಟ ಕೆಲಸದ ಏನೇನೈತೋ ಅದೆಲ್ಲ ಮುಗಿಸ್ಕೊಂತಾರೆ. ಹಂಗೆ ಆಯಿಲ್ ಫಿಲ್ಟ್ರೆಲ್ಲ ಹಾಕಬೇಕು. ನೋಡೋಣ ಏನೇನು ಮಾಡ್ತಾರೋ. ಸ್ನೇಹಿತರೆ, ನಮ್ಮ ಬಲರಾಮನ್ ಫುಲ್ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಈಗ ಬಂದು ಆಚೆ ನಿಂತವನೆ. ಇನ್ನೂ ಬಿಲ್ ಕೊಟ್ಟಿಲ್ಲ, ಬಿಲ್ ರೆಡಿ ಮಾಡ್ತಾವ್ರೆ. ಒಟ್ಟಾಗಿ ಏನು ಆಗಿಲ್ಲ ಬರೋ, ಬರೀ ಒಂದು ಆಯಿಲ್ ಚೇಂಜ್ ಮಾಡಿದ್ರು. ಆಮೇಲೆ ಕೂಲೆಂಟ್ ಸ್ವಲ್ಪ ಡೌನ್ ಆಗಿದ್ದು ಕೂಲೆಂಟ್ ಹಾಕಿದ್ರು. ಇನ್ನು ಆಯಿಲ್ ಬ್ರೇಕ್ ಒಂಚೂರು ಕಮ್ಮಿ ಆಗಿದೆ, ಅದು ಹಾಕಿದ್ರು. ಅದು ಬಿಟ್ಟರೆ ಏರ್ ಫಿಲ್ಟ್ರು, AC ಫಿಲ್ಟ್ರು ಏನು ಚೇಂಜ್ ಮಾಡ್ತಿಲ್ಲ. ಜಸ್ಟ್ ಆಯಿಲ್ ಫಿಲ್ಟ್ರನ್ನು ಚೇಂಜ್ ಮಾಡೋದು ಅಷ್ಟೇ. ಆಮೇಲೆ ನಾರ್ಮಲ್ ಸಣ್ಣ ಪುಟ್ಟ, ಆಮೇಲೆ ಡಿಸ್ಕ್ ಹತ್ರ ಒಂಚೂರು ಏನೋ ಗಲೀಜೆಲ್ಲ ಇದ್ದು ಅಂದರೆ ಅದೊಂದು ಸ್ವಲ್ಪ ಕ್ಲೀನ್ ಮಾಡಿದ್ರು. ಬ್ರೇಕ್ ಪ್ಯಾಡು ಹೋಗೈತೆ ಅಂತಂದರು. ಇಲ್ಲ ಪರವಾಗಿಲ್ಲ ಹಾಕೋಣ, ಇನ್ನೊಂದು 10,000 ಓಡಿಸಿದ್ರೆ ನೋಡೋಣ ಅಂತ ಹೇಳಿದ್ದೀನಿ. ಇನ್ನೊಂದು 10-15 ಸಾವಿರ ಬ್ರೇಕ್ ಪ್ಯಾಡ್ ಓಡಿಸ್ಬೇಕು. ಯಾಕೋ ಈ ಸರಿ ಸ್ವಲ್ಪ ಲೈಫ್ ಬಂದಿಲ್ಲ ಅನ್ಸುತ್ತೆ ಬ್ರೇಕ್ ಪ್ಯಾಡು. ಶೋರೂಮಲ್ಲೇ ತೊಗೊಂಡಿದ್ದು, ಅಂದರೆ ಆಚೆ ಕಡೆ ಜೆನ್ಯೂನ್ ಪಾರ್ಟ್ಸಲ್ಲೇ ತೊಗೊಂಡಿದ್ದು. ಬಟ್ ಲೈಫ್ ಬರಲಿಲ್ಲ. ಹೋದ ಸರಿ ಗಾಡಿಯಲ್ಲಿ ಬಂದಿದ್ದು ಬ್ರೇಕ್ ಪ್ಯಾಡ್ ಬಂದ್ಬಿಟ್ಟು 50,000ವರೆಗೂ ಓಡಿಸಿದೆ. ಇವಾಗ ಕರೆಕ್ಟಾಗಿ 76,000 ಓಡೈತೆ. ಕರೆಕ್ಟಾಗಿ ಒಂದಿಷ್ಟು 25,000ಕ್ಕೆಲ್ಲ ಬ್ರೇಕ್ ಪ್ಯಾಡು ಹೋಗ್ಬಿಡೈತೆ ಅಂತ ಹೇಳ್ತಾವ್ರೆ. ನೋಡೋಣ ಏನು ಕತೆ ಅಂತ. ನೆಕ್ಸ್ಟ್ ಟೈಮ್ ಎಲ್ಲೋಣ ಸರ್ವಿಸ್ ಆಚೆ ಬಿಡ್ತೀನಲ್ಲ, ಒಂದ್ಸರಿ ನೋಡೋಣ. ಆಚೆ ಬಿಡ್ತೀನಿ ಒಳಗಡೆ ಬಿಡ್ತೀನೋ ಗೊತ್ತಿಲ್ಲ. ಫಸ್ಟ್ ಬಿಲ್ ನೋಡ್ಬೇಕು ಎಷ್ಟಾಗೈತೆ ಅಂತ. ನನಗೆ ಮೆಸೇಜ್ ಬಂದೈತೆ 5,500 ಅಪ್ರಾಕ್ಸಿಮೇಟ್ ಆಗೈತೆ ಅಂತ. ನೋಡ್ಬೇಕು ಏನು ಕತೆ ಅಂತ. ಲೇಬರೇ 1,600 ರೂಪಾಯಿ ಆಗ್ತಾರೆ ಗುರು. ತೋರಿಸ್ತೀನಿ ರೀ ನಿಮ್ಗೆ A to Z ಬಿಲ್ ಬಂದಾಗ. ಬಟ್ ಬಲರಾಮನ್ ಫುಲ್ ಕ್ಲೀನಾಗಿ ರೆಡಿ ಆಗೋನೆ. ಇನ್ನು ಯಾವುದೇ ಥರ ಟೆನ್ಷನ್ ಇಲ್ಲದೆ ಇನ್ಮೇಲೆ ಎಲ್ಲೇ ಔಟ್ ಸ್ಟೇಷನ್ ಎಲ್ಲೇ ಹೋಗ್ಬೋದು, ಆರಾಮಾಗಿ ಗಾಡಿ ಓಡಿಸ್ಬೋದು. ಇಷ್ಟು ಸ್ವಲ್ಪ ಭಯದಿಂದ ಗಾಡಿ ಓಡಿಸ್ತಾ ಇದ್ದೆ. ಈ ತಲೆನೋ ಅಂದ್ಕೊಳ್ರಿ, ಈ ಸರ್ವಿಸ್ ಮಾಡಿಸಿಲ್ಲ ಆನ್ ಟೈಮ್ ಅಂತಂದರೆ. ಬನ್ನಿ ಫಸ್ಟ್ ಹೋಗಿ ಬಿಲ್ ಇಸ್ಕೊಳೋಣ ಅವ್ರ ಹತ್ರ. ಸ್ನೇಹಿತರೆ, ಬಿಲ್ಲೆಲ್ಲ ಇಸ್ಕೊಂಡು ಈಗ ಶೋರೂಮಿಂದ ಆಚೆ ಬಂದಿದ್ದೀನಿ. ಬಿಲ್ ಎಷ್ಟಪ್ಪ ಆಯಿತು ಅಂತಂದರೆ, ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಕಮ್ಮಿನೇ ಒಂದು ಲೆಕ್ಕಾಚಾರದಿಲ್ಲ. ಒಂದು ರೇಂಜಿಗೆ ಬದುಕೊಂಡೆ ಅನ್ಕೊಳ್ರಿ. ಟೆನ್ಷನ್ ಆಗೋಗಿತ್ತು. ಅಯ್ಯೋ ದುಡ್ಡಿನ ಟೈಮಲ್ಲಿ ಯಾವ್ದು ಊರು ಇದು 7,000 5,000 ಕೈ ಇಟ್ಟರೆ ಎಲ್ಲ 5,000 ಆಯ್ತದೆ ಅಂತ. ನಾನು ಅದಷ್ಟಕ್ಕೆ ಹೆಂಗೋ 4,180 ರೂಪಾಯಿ ಆಗೈತೆ. ತೋರಿಸಿ ನೋಡ್ರಿ ಏನು ಹಾಕೋರೆ ಅಂತ. ಅಂದರೆ ಇಲ್ಲೇ ಐತೆ ಬಿಲ್ಲು. ಗ್ಯಾಸ್ ಕಿಟ್ಟು, ಕ್ಲಿಪ್ಪು, ಪ್ಲಗ್ಗಲ್ ಟ್ರೈನು, ಫಿಲ್ಟ್ರು, ಸ್ಮ್ಯಾಶು, ರಸ್ಮ್ಯಾಶು ಏನೋ ಹಾಕೋರೆ. ಆಯಿಲ್ ಬಂದ್ಬಿಟ್ಟು 1,505 ರೂಪಾಯಿ ಆಯಿಲು. ಇದ್ರ ಟೋಟಲ್ಲು ಎಲ್ಲ ಸೇರಿ 1,605 ರೂಪಾಯಿ ಆಗೈತೆ. ಬೇರೆ ಲೇಬರೇ ಬಂದ್ಬಿಟ್ಟು 1,605 ರೂಪಾಯಿ ಹಾಕೋರೆ ಬೇರೆ ಲೇಬರು. ಇದೆಲ್ಲ ಎರಡು ಕ್ಯಾಲ್ಕುಲೇಟ್ ಮಾಡಿ 4,180 ರೂಪಾಯಿ ಆಗೈತೆ ಬಿಲ್ಲು. ನೋಡ್ಬೋದು ನೆಟ್ ಬಿಲ್ಲು 4,180 ರೂಪಾಯಿ. ಒಂದು ರೇಂಜಿಗೆ ಬದುಕೊಂಡಿದ್ದೀನಿ ಅನ್ಕೊಳ್ರಿ. ಯಪ್ಪ ದೇವ್ರೆ ಸಾಕಾಗೋಗೈತಿ. ಕೈ ಇಟ್ಟರೆ ಪಕ್ಕ 7-8 ಸಾವಿರ ಗ್ಯಾರಂಟಿ ಮಾಡ್ತಾರೆ. ನೆಕ್ಸ್ಟ್ ಸರ್ವಿಸ್ಗಂತೂ ಪಕ್ಕ ಫಿಕ್ಸ್ ಬಿಡಿ, ಒಂದು 8 ಸಾವಿರ ಮಾತಾಡೋಂಗೆ ಇಲ್ಲ. ಆಮೇಲೆ ಇಲ್ಲೇನಂದರೆ ಸಿಟಿ ಔಟ್ಸ್ಕಟ್ಸ್ ಇರೋ ಕಾರಣದಿಂದ ಲೇಬರ್ ಚಾರ್ಜು ಕಮ್ಮಿ, 1,600 ರೂಪಾಯಿ ಅಷ್ಟೇ ಬೀಳುತ್ತೆ. ಸಿಟಿಯಲ್ಲಿ ಇರೋರಿಗೆ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ 2,500 2,700 ರೂಪಾಯಿ ಆ ಥರ ಲೇಬರ್ ಹಾಕ್ತಾರೆ. ಅದು ಸಿಟಿ ಲಿಮಿಟ್ಸ್ ಬರೋದಕ್ಕೋ ಏನಕ್ಕೋ ಗೊತ್ತಿಲ್ಲ. ನಾನು ಸಿಟಿಯಿಂದ ಆಚೆ ಇರೋದಕ್ಕೆ ಕೇಳಿದ್ದಕ್ಕೆ ಇದೆ ಅಂದರು. ಸಿಟಿಯಿಂದ ಆಚೆ ಇರೋ ಕಾರಣದಿಂದ ಬೆಂಗಳೂರು ರೂರಲ್ ಬರುತ್ತಲ್ಲ, ಬೆಂಗಳೂರು ಅರ್ಬನ್ ಬಂದಿದ್ದರೆ 2,500 2,700 ಬರ್ತಾಯಿತ್ತು. ಬೆಂಗಳೂರು ರೂರಲ್ ಇರೋ ಕಾರಣದಿಂದ ಬೇರೆ 1,600 ರೂಪಾಯಿ ಬರ್ತೈತೆ. ಹೆಂಗ ಫೈನಲಿ ಫುಲ್ ಸರ್ವಿಸ್ ಎಲ್ಲ ಮುಗಿದು ಕಂಪ್ಲೀಟಾಗಿ ನಮ್ಮ ಬಲರಾಮ್ ಒಂದು ಯಾವುದೇ ಥರ ತಲೆನೋವಿಲ್ಲ. ಈಗೆಲ್ಲಪ್ಪ ಇದೆ ಅಟ್ ಪ್ರೆಸೆಂಟ್ ಅಂದರೆ ನೋಡ್ಬೋದು ನೀವೇ. ನಮ್ಮ SLV ವೀಲ್ ಅಲೈನ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಸೆಂಟ್ರ್ ಇಲ್ಲಿದ್ದೀನಿ. ಬ್ಯಾಲೆನ್ಸಿಂಗು ಅಲೈನ್ಮೆಂಟ್ ಎರಡೂ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋಗಿ ಪಾಚ್ಕೊಳೋದು. ಒಂದು ರೇಂಜಿಗೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಯಪ್ಪ ನೆಮ್ಮದಿಗೆ ನಿದ್ದೆ ಮಾಡಬೇಕಾಯ್ತು. ವೀಲ್ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಎರಡೂ ಕ್ಲೀನಾಗಿ ಮಾಡಿಸ್ಕೊಳೋಣ. ಆಮೇಲೆ ವೀಲ್ ಸ್ವಲ್ಪ ರೊಟೇಷನ್ ಮಾಡಿಸ್ಬೇಕು. ಅಲ್ಲ ತೋರಿಸ್ತೀನಿ ನಿಮಗೆ ಮುಂದೆ. ಸ್ವಲ್ಪ ಲೈಟಾಗಿ ಸೌದ್ಬಿಟ್ಟೈತೆ ಆ ಕಡೆ ಈ ಕಡೆ, ಅದನ್ನೆಲ್ಲ ಸ್ವಲ್ಪ ರೊಟೇಷನ್ ಮಾಡಿಸ್ಕೊಂಡು ಹಾಕೊಂಡೋಗೋಣ. ಒಂದು ಟೈರು ಯಾವುದೋ ಪಂಚರ್ ಆಗಿಬಿಟ್ಟು ಸರಿಯಾಗಿ ಏಟ್ ತಿಂತೈತೆ. ಹೆಂಗಿದ್ರೆ ಒಂದು 10,000 ಒಳಗಡೆ ಹೆಂಗಾರ ಮಾಡಿ ಚೇಂಜ್ ಮಾಡಿಸೇ ಬಿಡ್ತೀನಿ. ನೆಕ್ಸ್ಟ್ ಒಂದು 10,000 ಒಳಗಡೆ ಗ್ಯಾರಂಟಿ ಚೇಂಜ್ ಮಾಡಿಸಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಇದೇ ಟೈರ್ ಹಾಕ್ಸೋಣ ಅಂತ ಎಕ್ಕಿನೋ ಮನೆ ಎಲ್ಲರನ್ನೂ ಕೇಳಿದೆ, ತುಂಬ ಚೆನ್ನಾಗೈತೆ ಹಾಕಿಸ್ಕೊಳ್ಳಿ ಅಂತಂದರು. ಆಮೇಲೆ ಮನೆಯಿಂದ ಹತ್ರ, ಆಮೇಲೆ ಗೊತ್ತಿರೋರು ಏನೇ ಪ್ರಾಬ್ಲಮ್ ಅಂದ್ರೂ ನೋಡ್ಕೊತಾರೆ, ಅದೊಂದು ಧೈರ್ಯ. ಇದೊಂದು ಸರಿ ಹಾಕ್ಸೋಣ ಅಂತ ಎಕ್ಕಿನೋ ಮನೆ ನಮ್ಮ ಹುಡುಗರು ಹೇಳಿದ್ದೀನಿ. ನೋಡೋಣ ಇದನ್ನು ಹಾಕಿಸ್ಕೊಂಡು ಒಂದು ಸರಿ ಓಡಿಸ್ ನೋಡ್ತೀನಿ, ಇದಾದಮೇಲೆ ನಿಮ್ಗೆ ಹೇಳೋಣ ಅಂತ. ಬನ್ನಿ ಇವಾಗ ಅಲ್ಲೋಗ್ಬಿಟ್ಟು ವೀಲ್ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಎರಡೂ ಮಾಡಿಸ್ಕೊಳೋಣ. ಹತ್ರ ಫೈನಲಿ ನಡೀತಾಯ್ತು ನಮ್ಮ ಬ್ಯಾಲೆನ್ಸಿಂಗ್ ಕೆಲಸ. ಹುಡುಗ ಮಾಡ್ತವನೆ. ಅವ್ನು ಹೇಳ್ತಾರೋದೇನೆಂದರೆ, ನನಗೆ ಅಂತಲ್ಲ ಎಲ್ಲರಿಗೂ ಹೇಳ್ತಾರೆ ಸೇರಿಸಿ, ದಯವಿಟ್ಟು ಈ ಥರ ಟೈರ್ ತಿನ್ನೋಕ್ಕೆ ಕಾರಣ ಏನಪ್ಪ ಅಂತಂದರೆ 10,000 ಒಂದೊಂದು ಟೈಮ್ ಮಾಡ್ಸೋಕೆ ಹೋಗ್ಬೇಡ್ರಿ. ಅಂದರೆ ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಎರಡೂ ಮಾಡಿಸ್ರಿ. ಅಲೈನ್ಮೆಂಟ್ 5,000 ಒಂದೊಂದು ಮಾಡಿಸ್ರಿ. ಏನಂತ ಮಗ, ಅಲೈನ್ಮೆಂಟ್ 5,000 ಮಾಡಿಸಿದ್ರೆ ಅವಾಗ ಸ್ವಲ್ಪ ಟೈರ್ ಲೈಫ್ ಬರುತ್ತಂತೆ. ಇವ್ರ ಹತ್ರನೇ ಒಬ್ರು ರೆಗ್ಯುಲರ್ ಯಾರೋ ಒಬ್ರು ಕಸ್ಟಮರ್ ಹೋಗಂತೆ. ಅವ್ರ ಗಾಡಿ ಅವ್ರದ್ದು ಎಲ್ಲ ಹೊಡ್ರೋದು ಇರಟಿಗಾನೆ 1,20,000 ಓಡಿಸೋರಂತೆ. ಇದೇ ಟೈರ್ ಹಾಕಿರೋದು. ಯಾವ ಟೈರ್ ಹೆಸರಿದು? ಎಕೋಮೋ ಟೈರ್ ಹಾಕ್ಸಿರೋದು. 1,20,000 ಓಡಿಸೋರೆ, ಇನ್ನೂ 20,000 ಓಡಿಸ್ತಾರಂತೆ. ಬಟ್ ಇವ್ರ ಹತ್ರನೇ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಎರಡು ಮಾಡಿಸೋದು.
ಬಟ್ ಅವರು ಏನಪ್ಪ ಮಾಡ್ತಾರೆ ಅಂದರೆ ಬೆನಿಫಿಟ್ಟು 5,000 ಒಂದ್ಸರಿ ಬಂದು ಅಲೈನ್ಮೆಂಟ್ ಮಾಡಿಸ್ಕೊಂಡು ಹೋಗ್ತಾರೆ. ಬ್ಯಾಲೆನ್ಸಿಂಗ್ ಇಲ್ಲ, ಜಸ್ಟ್ ಅಲೈನ್ಮೆಂಟ್ ಮಾಡಿಸ್ಕೊತಾರೆ. ಸರ್ವೀಸು 10,000 ಬಿಟ್ಟಾಗ ಅವಾಗ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಎರಡೂ ಮಾಡಿಸ್ಕೊತಾರೆ. ಅವಾಗ ಮಾಡಿಸಿದಾಗ ಒಳ್ಳೆ ಲೈಫ್ ಬರುತ್ತಣ್ಣ. ನೀನು ಅದೇ ಥರ ಮಾಡು ಅಂತ ಹೇಳೋರೆ. ನಮ್ಮ ಇದೊಂದು ಸ್ಟೆಪ್ನಿ ಟೈರ್ ಹಾಕಿರೋದು ಗಾಡಿಗೆ, ಇದೊಂದು ರೇಂಜಿಗೆ ಚೆನ್ನಾಗಿ ಐತೆ, ಇನ್ನು ಓಡಿಸ್ಬೋದು. ಈಗ ಮಾಡ್ತಾರೆ ಟೈರ್ ತೋರಿಸ್ತೀನಿ. ಫುಲ್ಲು ಒಂದು ಸೈಡ್ ಫುಲ್ ಫ್ಲಾಟ್ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಓಡಿಸ್ಬಿಟ್ರೆ ಗ್ಯಾರಂಟಿ ವೈರ್ಗಳು ಕಿತ್ಕೊಂಡ್ಬಿಡ್ತದೆ. ನೋಡೋಣ, ಇನ್ನೊಂದು 10,000 ವರ್ಷಕ್ಕೆ ಇಲ್ಲೇ ಬಂದು ಟೈರ್ ಹಾಕ್ಸ್ಬೇಕು. ನಮ್ಮ ಹುಡುಗರಲ್ಲಿ ಹಾಕ್ಸ್ತಾರಂತೆ, ನೋಡೋಣ ಏನು ಕತೆ ಅಂತ. ಇಲ್ಲಿ ನೋಡ್ರಿ ಕಾಣಿಸ್ತಾ ಯಾವ ಮಟ್ಟಿಗೆ ತಿನ್ಕೊಂಡಿದೆ ಅಂತ. ಒಂದು ಸೈಡ್ ಮಾತ್ರ ಚೆನ್ನಾಗಿದೆ, ಇನ್ನೊಂದು ಸೈಡ್ ಪೂರ್ತಿ ತಿನ್ಕೊಂಬಿಡಿದೆ. ಇದು ನಮ್ಮ ಟೈರ್ ಪರಿಸ್ಥಿತಿ. ಅದಕ್ಕೆ ನೆಕ್ಸ್ಟ್ ಟೈಮು ಒಂದು ಹಾಕ್ಸ್ಬೇಕು. ಇಲ್ಲಿ ನೋಡ್ರಿ, ಇದು ಯಾವುದೋ ನಮ್ಮನ್ನು ದರಿದ್ರೆ ಒಂದು ಪಂಚರ್ ಬೇರೆ ಆಗ್ಬಿಡುತ್ತೆ ಸರಿಯಾಗಿ. ಇಷ್ಟ ಹಾಕ್ಸಿದ್ರೆ ಇಲ್ಲವಲ್ಲ ಇದೇ ಟೈರ್ಗಳೇ. ಇದು 4 ಸೆಟ್ ಅನ್ಕೊಳ್ರಿ. 26,000 ಸಮಥಿಂಗ್ ಚಿಲ್ಲರೆ ಹೇಳೋರೆ. ಕೂತ್ಕೊಂಡು ಮಾತಾಡ್ಕೊಂಡ್ರೆ ಒಂದು ಸ್ವಲ್ಪ ನೆಗೆಷಲ್ ಆಗಿದೆ. ಇದೇ ಟೈರ್ ಫೈನಲ್ ಆಗ್ಬಿಟ್ಟೈತೆ. ಶೋರೂಮಲ್ಲಿ ಇವರು ಅದೇ ಹೇಳಿದ್ರು, ಇದೇ ಹಾಕ್ಸ್ಕೊ ಚೆನ್ನಾಗಿದೆ ಸರಿಯಾಗಿದೆ ಟೈರು ಅಂತ. ಇದನ್ನೇ ಹಾಕ್ಸ್ಕೊಳ್ಳೋಣ. ಇಲ್ಲಿ ನೋಡ್ರಿ ಬ್ಯಾಲೆನ್ಸಿಂಗ್ ನಡೀತಾ ಇದೆ. ಏನೋ ಹಾಕ್ಬಿಟ್ಟು ಏನೋ ಮಾಡ್ತಾರಪ್ಪ, ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಅವನ್ನೇ ಕೇಳಬೇಕು. ನೋಡ್ರಿ ಏನೋ 45-20 ಬಂದೈತೆ. ಈಗ ಅದನ್ನೇನೋ ಕಿದಾಕ್ಬಿಟ್ಟು ಮತ್ತೆ ಇದೇನೋ ಹಾಕ್ತಾರೆ, ಏನು ಅಂತ ಐಡಿಯಾ ಇಲ್ಲ. ಕೇಳೋಣ ಅವನೇ ಇದೆ. ಅದು ಏನಕ್ಕೆ ಹಾಕೋದು? ಡಿಸ್ಕ್ ಬೆಂಡ್ ಇದ್ರೆ ಔಟ್ ಹೊಡೆಯೋದು, 60 ಮೇಲೆ ಹೋದರೆ ಶೇಕ್ ಬರುತ್ತಲ್ಲ, ಅದೆಲ್ಲ ಕಂಟ್ರೋಲ್ ಆಗಲಿ ಅಂತ. ಈಗ ಹಳೇದು ಹಾಕಿರೋದೆಲ್ಲ ಬಿಚ್ಬಿಟ್ಟು ಮತ್ತೆ ಹೊಸದು ಹಾಕ್ಬೇಕಾ? ಇಲ್ಲಿ 2 ಒಂದೇ ನಂಬರ್ ಬರ್ತದ ಕರೆಕ್ಟಾಗಿ ಬ್ಯಾಲೆನ್ಸ್ ಆದಮೇಲೆ? 0 ಬರಬೇಕು, 0 ಬರೋಂಗೆ ಮಾಡ್ತಾನೆ ಇರಬೇಕು. ಹಂಗೆ 0 ಬರೋಗಂಟ ಮಾಡ್ತಾನೆ ಇರಬೇಕು. ಈಗ 15-10 ಬಂದೈತೆ, ಮತ್ತೆ ಹಾಕ್ಬೇಕಾ? ಓಹೋ, ಈಗ ಹಳೆ ಇದ್ದರೆ ಒರೆಸ್ಬಿಟ್ಟಂಗೆ ಹಾಕಬೇಕು. ನೋಡ್ರಪ್ಪ ಸ್ನೇಹಿತರೆ, ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ನಮ್ಮ ಹುಡುಗ ಹೇಳ್ಕೊಡ್ತಾನೆ, ಕಲ್ತ್ಕೊಳ್ತಾ ಇದ್ದೀನಿ. 0 ಬರೋವರೆಗೂ ಹಾಕ್ಲೇಬೇಕಂತೆ. ಯಾವನ ಬೇರೆ ಕಡೆ ಎಲ್ಲ ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಇದನ್ನು ವೀಡಿಯೋ ಇಟ್ಕೊಳ್ರಿ, ಕ್ಲೀನಾಗಿ ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಕೊಳ್ರಿ. ನೋಡ್ರಿ ಅದು ಎಲ್ಲ ತಿರುಗಿದೆಲ್ಲ ಆಯಿತು. ನೋಡ್ರಿ 0 ಬಂದೈತೆ. ಹಿಂಗೆ 0 ಬಂದರೆ ಪಕ್ಕ ಇದೆ ಅಂತ ಟೈರು. ಅದು ಲೆಕ್ಕಾಚಾರ ಮಾಡ್ಕೊಳ್ರಿ. ಬ್ಯಾಲೆನ್ಸಿಂಗಲ್ಲಿ ಅಲೈನ್ಮೆಂಟ್ ನೆಕ್ಸ್ಟ್ ಅಲ್ಲಿ ಮಾಡ್ತಾನೆ, ಅಲ್ಲಿ ಸಿಸ್ಟಮಲ್ಲಿ ತೋರಿಸ್ತೀನಿ ಬೇಕಾರೆ. ನೋಡ್ರಿ 0 ಬಂದೈತೆ, ಇದೇ ಪ್ರೂಫು. ಬ್ಯಾಲೆನ್ಸಿಂಗ್ ಎಲ್ಲ ಮುಗೀತು. ಈಗ ಅಲೈನ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಇದು ಫುಲ್ ಮ್ಯಾನ್ಯುಯಲ್, ಸಾರಿ ಇದು ಫುಲ್ ಆಟೋಮೆಟಿಕ್ಕು, ಡಿಜಿಟಲ್. ಇದು ಕೈಯಿಂದ ಮಾಡೋಂಥದ್ದೇನಿಲ್ಲ. ನೋಡ್ರಿ ಎಲ್ಲ ಫಿಕ್ಸ್ ಮಾಡ್ತಾರೆ. 4 ಟೈರ್ಗೆ ಹಾಕ್ಬಿಟ್ಟು ಅದರಲ್ಲಿ ಏನೋ ಚೆಕ್ ಮಾಡಿ ಹಾಕ್ತಾರೆ. ಇದೆಲ್ಲ ಸೆಟ್ ಮಾಡ್ಬಿಟ್ಟು ನೋಡ್ರಿ ಈ ಟೈರ್ಗೂ ಹಾಕೋರೆ, ತೋರಿಸ್ತೀನಿ ನೋಡ್ರಿ. ಇದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಮಗ ಇದೆಲ್ಲ ಡಿಜಿಟಲ್ ತಾನೆ? ಎಲ್ಲ ಡಿಜಿಟಲ್ಲು. ಅದೇನೋ ಹಾಕ್ಬಿಟ್ಟು ಮಾಡ್ತಾನೆ. ಆಮೇಲೆ ಇದೆಲ್ಲ ಸೆಲೆಕ್ಟ್ ಮಾಡಬೇಕು, ಮಾರುತಿ ಯಾವ ಗಾಡಿ ಎತ್ತಾ ಎಲ್ಲ ಅಂತ. ಇದೆಲ್ಲ ಸೆಲೆಕ್ಟ್ ಮಾಡಿ ಅದೇ ಆಟೋಮೆಟಿಕ್ ಒಂದು ತೊಗೊಂಡು ಅದೆಲ್ಲ ಅಲೈನ್ಮೆಂಟ್ ಮಾಡೋದು. ಕೆಳಗಡೆ ಅಕಸ್ಮಾತ್ ಏನೋ ಒಂದು ಚೂರು ಚೇಂಜಸ್ ಇತ್ತು ಅಂದರೆ ಇವ್ರು ಹೋಗ್ಬಿಟ್ಟು ಅದೇನೋ ಟೈಟ್ ಮಾಡ್ತಾರೆ. ಏನೋ ಎತ್ತ ಅಂತ ಕೇಳೋಣ, ಇದೆಲ್ಲ ತಿಳ್ಕೊಳ್ಳೋಣ. ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಅಕಸ್ಮಾತ್ ಗೊತ್ತಿಲ್ಲ ಅಂತ ತಿಳ್ಕೊಳೋದು ಏನು ತಪ್ಪಿಲ್ಲ. ಬನ್ನಿ ಫಸ್ಟ್ ಅದೇನೋ ಮಾಡಲಿ. ನೋಡಿರಿ ಪ್ರೋಸೆಸ್ ಸ್ಟಾರ್ಟ್ ಆಯಿತು. 4 ಟೈರ್ ಕಾಣಿಸ್ತೈತಾ? ಹಾಂ ನೋಡಿರಿ ಗ್ರೀನ್ ಕಲರ್. ಇವಾಗ ಎಲ್ಲ ಕರೆಕ್ಟಾಗೈತೆ. ಮುಂದಕ್ಕೆ ತಳ್ಳು ಅಂತ ನೋಡಿರಿ. ನಮ್ಮ ಹುಡುಗ ತಳ್ತಾವನೆ ಮುಂದಕ್ಕೆ. ಗಾಡಿ ಬರ್ತಾಯಿತ್ತು, ಆ ವೀಲ್ ಮೂವ್ ಆಗ್ತಾಯಿತ್ತು ನೋಡಿರಿ. ಆ ಮೂವ್ ಆಗ್ತಿದ್ದಂಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಸ್ಟಾಪು, ಮೂವ್ ಎಲ್ಲ ಅಂತ. ಹಿಂಗೆ ಮಾಡೋದು. ಅದೇನೋ ಬಿಚ್ಚಾಕ್ದೇವಾಗ ಏನೋ ಬಂತು, ಇಲ್ಲ ಮಾಡೋದು ನೋಡಿ. 2 ಲಾಕ್ ಬಿಚ್ಚಿದ, 2 ಪ್ಯಾಡ್ ಬಿಚ್ಚಾಕ್ಬಿಟ್ಟು ಏನೋ ಮಾಡ್ತಿರೋದು. ಓಕೆ ಕೊಟ್ಟ. ಟೈರ್ ಆ ಕಡೆ ಈ ಕಡೆ ತಿರುಗಿಸ್ಬೇಕು. ಕೀ ಅದ್ರಾಗೆ ಐತೆ. ಟೈರ್ ಆ ಕಡೆ ಈ ಕಡೆ ತಿರುಗಿಸ್ತಾರೆ. ಅವಾಗ ಇಲ್ಲಿ ಇದು ಮೂವ್ ಆಯ್ತದೆ ನೋಡಿ. ಅದಕ್ಕೆ ತೋರಿಸ್ತೀನಿ. ಗಾಡಿ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡ್ಬಿಟ್ಟು ತಿರುಗಿಸ್ತಾನೆ ನೋಡಿರಿ. ಇಲ್ಲಿ ನಾನು ಯಾವ ಕಡೆ ತಿರುಗಿಸ್ತಾನೆ ಟೈರು ಅಲ್ಲಿ ನೋಡಿರಿ. 10 -10 20 ಅಂತ ಏನೋ ತೋರಿಸ್ತೈತಲ್ಲ, ಎಲ್ಲ ಲೈಟಾಗಿ ಸ್ಟೇರಿಂಗ್ ತಿರುಗಿಸ್ತಾನೆ ನೋಡಿರಿ. ಇಲ್ಲಿ ಆಗ್ತಾಯಿದೆ. ಅದು ಗ್ರೀನ್ ಕಲರ್ ಬಾಲು ನೋಡಿ, ರೆಡ್ ಕಲರ್ ಬಾಲ್ ಐತಲ್ಲ, ಅಲ್ಲೋಗಿ ಅದು ಬಾಲ್ ಕರೆಕ್ಟಾಗಿ ಕುತ್ಕೊಬೇಕು. ಕುತ್ಕೊಂಡಾಗ ಅದು ಎಲ್ಲೋ ಗ್ರೀನ್ ಆಗಿಬಿಡುತ್ತೆ ಮತ್ತೆ ನೋಡಿರಿ. ಅದು ಗ್ರೀನ್ ಆದಾಗ ಪರ್ಫೆಕ್ಟಾಗೈತೆ ಸ್ಟಾಪ್ ಮಾಡೋ ಅಂತ ನೋಡ್ರಿ. ಹಿಂಗೆ ಹೋಗ್ಬಿಟ್ಟು ಏನೋ ಮಾಡ್ತಾನೆ ಹುಡುಗ. ಮ್ಯಾಕ್ ಹಾಕ್ಬಿಟ್ಟು ಏನೋ ಟೈಟ್ ಮಾಡ್ತಾನೆ. ಮಗ ಏನು ಟೈಟ್ ಮಾಡೋದು? ಬೋಲ್ಟಾ ಲೂಸ್ ಮಾಡ್ಕೊಂಡು ಜಾಸ್ತಿ ಆಯ್ತಾ? ಗಂಡುಗಳೇನೋ ಟೈಟ್ ಮಾಡ್ತಾನೆ. ಅದು ಮಾಡ್ಕೊಂಡು ಈಗ ನೋಡೋದು ಕರೆಕ್ಟಾಗಿ ಐತೋ ಇಲ್ಲೋ ಅಂತ. ಈಗ ಕಾಣಿಸ್ತೈತಾ? ಇದು ಅಲ್ಲಂಗೆ ಚೆಕ್ ಮಾಡ್ತಾ ಇರ್ತಾನೆ ನನ್ನ ಹತ್ರ. ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ 2 ಮುಗಿಸ್ಕೊಂಡು ಈಗ ನಮ್ಮ ಅಪ್ಪ ಸ್ಕೂಲ್ ಕಡೆ ಹೊರಟಿದ್ದಾನೆ. ಎಷ್ಟಪ್ಪ ಆಯಿತು ಅಲೈನ್ಮೆಂಟು ಮತ್ತು ಬ್ಯಾಲೆನ್ಸಿಂಗ್ ಅಂತಂದರೆ 600 ರೂಪಾಯಿ.
ಎಲ್ಲ ಶಾಕ್ ಆಗ್ಬೋದು. 600 ರೂಪಾಯಿಗೆ ಮಾಡಿಸ್ಕೊಂಡಿದೆ ಅಂತ. 600 ರೂಪಾಯಿ ಆಗಿರೋ ಅಲ್ಲಿ ನಮ್ಮ ಲೋಕಲಲ್ಲಿ 600 ರೂಪಾಯಿ ಮಾಡಿಕೊಡ್ತಾರೆ. ನೆಮ್ಮದಿ ಜೀವನ ಅಂಕ್ಲಿ. ಲಗ್ಗೆರೆ ಆಮೇಲೆ ಇನ್ನೊಂದು 2-3 ಕಡೆ ಐತೆ, ಅಲ್ಲೆಲ್ಲ ಸೇಮ್ 600 ರೂಪಾಯಿ 500 ರೂಪಾಯಿಗೆಲ್ಲ ಮಾಡಿಕೊಡ್ತಾರೆ ಅಲೈನ್ಮೆಂಟು ಬ್ಯಾಲೆನ್ಸಿಂಗೆಲ್ಲ. ನಮ್ಮ ಚಾಲಕರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಕಮ್ಮಿ ಸಿಗುತ್ತೆ ಅಂತ, ಎಲ್ಲೆಲ್ಲಿ ಕಮ್ಮಿ ಮಾಡಿಕೊಡ್ತಾರೆ ಅಂತ. ನಮ್ಮ ಹೊಸಬ್ರಿಗೆ ಅಂದರೆ ನಮ್ಮ ಡ್ರೈವಿಂಗ್ ಫೀಲ್ಡ್ ಯಾರು ಹೊಸಬ್ರು ಬಂದಿರ್ತಾರೋ ಅವ್ರಿಗೆ ಯಾರು ಅಷ್ಟೊಂದು ಐಡಿಯಾ ಇರಲ್ಲ. ನಮ್ಮ ಹಳೆ ಚಾಲಕರಿಗೆ ಮಾತ್ರ ಪಕ್ಕಾ ಗೊತ್ತಿರ್ತದೆ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಎಲ್ಲಿ ಮಾಡಿಸಿರೋ ಬೆನಿಫಿಟ್ಟು ಅಂತ. ಇನ್ನು ಅಪ್ಪ ಸ್ಕೂಲ್ ಕಡೆ ಏನಕ್ಕಪ್ಪ ಹೋಗ್ತಾರೆ ಅಂದರೆ, ನಮ್ಮ ಅಪ್ಪ ಸ್ಕೂಲಲ್ಲಿ ಇವತ್ತು ಯಾರೋ ಅಡುಗೆ ಮಾಡೋ ಅಮ್ಮ ಬಂದಿಲ್ಲಂತೆ, ಅವ್ರ ಮನೇಲಿ ತೀರ್ಕೊಂಡಿದ್ದಾರೆ ಅಂತಂದ್ರು. ಅದಕ್ಕೆ ಇವತ್ತು ಅವ್ರ ಮನೇಲಿ ಸ್ಕೂಲಲ್ಲಿ ಇವತ್ತು ಅಡುಗೆ ಮಾಡಿಲ್ಲ. ಅಪ್ಪ ನನಗೆ ಏನೋ ಊಟ ತಗೋ ಪಾರ್ಸಲ್ಲು ಹಿಂಗೆ ಆಂದಿವೇನ ಥರ ಹೋಗೋದು ಅಂತಂದರು. ಸರಿ ಅಂದ್ಬಿಟ್ಟು ಇವಾಗ ಅವ್ರಿಗೆ ಒಂದು ಊಟ ಪಾರ್ಸಲ್ ತೊಗೊಂಡೋಗಿ ಸ್ಕೂಲ್ ಹತ್ರ ಕೊಟ್ಬಿಟ್ಟು ಬರೋಣಂತೆ. ಸಿಗಿಸ್ತಾ ಮನೆಗೆ ಹೋಗಿ ಮಲ್ಕೊಬೇಕು, ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಟೋಟಲ್ ಖರ್ಚು ಎಷ್ಟಪ್ಪ ಬಂತು ಅಂದರೆ 4180 ಪ್ಲಸ್ 600 ರೂಪಾಯಿ, 4000 ಪ್ಲಸ್ 4700, 4780 ರೂಪಾಯಿ ಆಗಿದೆ ಟೋಟಲ್. ನನ್ನ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಸರ್ವಿಸ್ ಎಲ್ಲ ಸೇರಿ, ಲೇಬರ್ ಖರ್ಚೆಲ್ಲ ಸೇರಿ. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಕಮ್ಮಿ ಆಗಂಗೆ ನಾನು ಆಚೆ ಕಡೆ ಮಾಡಿಸ್ಕೊಬೇಕು. ನೋಡೋಣ ಏನು ಕತೆ ಅಂತ. ಬರೀ ಇವಾಗ ಫಸ್ಟ್ ಊಟ ಪಾರ್ಸಲ್ ಕಟ್ಸ್ಕೊಂಡು ನಾವು ಅಪ್ಪ ಹತ್ರ ಹೋಗೋಣ. ಅಪ್ಪಗೆ ಊಟ ತಗೊಂಡಿದ್ದೀನಿ, ಒಂದು ಊಟ ಎತ್ಕೊಂಡೋಗಿ ಕೊಡೋಣ ಬನ್ನಿ ಅಪ್ಪಗೆ. ಅಪ್ಪದು ಸ್ಕೂಲು ಇಲ್ಲಿ ಹೋದ್ರೆ ಊಟ ಎಲ್ಲ ಕೊಟ್ಟಿದ್ದಾಯಿತು. ಇದೇ ಸ್ಕೂಲಲ್ಲೇ ಕೆಲಸ ಮಾಡೋದು, ಇದೇ ಗೌರ್ಮೆಂಟ್ ಸ್ಕೂಲಲ್ಲೇ ಟೀಚರಾಗಿ, ಮಿಡ್ಲಿ ಸ್ಕೂಲ್ ಟೀಚರಾಗಿ ಇಲ್ಲೇ ಕೆಲಸ ಮಾಡ್ತಾ ಇರೋದು. ಮುಂಚೆ ಇಟ್ಸಂದ್ರಲ್ಲಿ ಮಾಡ್ತಾಯಿದ್ರು, ಇಲ್ಲೇನೋ ಡೆಪ್ಯುಟಿಯಾಗಿ ಏನೋ ಬಂದವ್ರೆ, ಅಂದರೆ ಏನೋ ಟೀಚರಾಗಿ ಬಂದವ್ರೆ. ನೆಕ್ಸ್ಟ್ ಮತ್ತು ಈ ವರ್ಷ ಆದಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋಯ್ತಾರಂತೆ ಇಟ್ಸಂದ್ರಿಗೇ. ಅದು ಆ ಲೊಕೇಶನ್ ಗೊತ್ತಿತ್ತು, ಇದು ಗೊತ್ತೇ ಇಲ್ಲ ಯಾವ ಸ್ಕೂಲಪ್ಪ ಇದು ಅಂತ. ಹುಡುಕೊಂಬರೋಕ್ಕೆ ಸಾಕಾಗೋಯ್ತು. ಆ ಸ್ಕೂಲ್ ಕಡೆ ಇಲ್ಲಿ ಯಾರೋ ಹುಡುಗರು ಗಣೇಶ ಕುಳಿಸ್ಬಿಟ್ಟವ್ರೆ, ಅಂಗನವಾಡಿ ಸ್ಕೂಲ್ ಹತ್ರ ಇಲ್ಲೇ ಗಣೇಶ ಕುಳಿಸ್ಬಿಟ್ಟವ್ರೆ. ಫುಲ್ ಮೈಕ್ ಹಾಕೊಂಡು ರದ್ದು ಕೊಡ್ತಾರೆ. ಏನು ಜನನೇ ಇಲ್ಲಂತೆ, ಬೇರೆ ಹುಡುಗರು ಒಂದು 4ರಿಂದ 5 ಜನ ಅಷ್ಟೇ ಅಂತ ಹುಡುಗರು ಇಲ್ಲಿ ಓದ್ತಾರೋದು. ಅದಕ್ಕೇನೆ ಆರಾಮಾಗಿ ಬಂದು ಇಲ್ಲೇ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ. ಹಂಗೆ ಇನ್ನೊಂದು ನೋಡ್ರಿ, ನಮ್ಮ ಪಲ್ಸರ್ನು ನನ್ನ ಗಾಡಿನ ಹಾಕೊಂಬಂದವ್ರೆ. ಅವ್ರ ಗಾಡಿ ನಿಲ್ಲಿಸ್ಬಿಡೋರು, ಗಾಡಿ ಏನೋ ಪಂಚರ್ ಆಗಿಬಿಟ್ಟಿದೆ. ಹಂಗೆ ಇವತ್ತು ಆ ಗಾಡಿಗೂ ಪಂಚರ್ ಹಾಕಿಸ್ಕೊಂಡು ಮನೆ ಹತ್ರ ರೆಸ್ಟ್ ಮಾಡ್ಕೋಣ. ಬನ್ನಿ ಡೈರೆಕ್ಟ್ ಮನೆ ಕಡೆ ಹೋಗೋಣ, ಸಾಕಾಗ್ಬಿಟ್ಟಿದೆ. ಸ್ನೇಹಿತರೆ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಸೀದೆ ಮನೆ ಹತ್ರ ಬಂದಿದ್ದೀನಿ. ರಿಸೀವ್ ಮಾಡ್ಕೊಳಕ್ಕೆ ಯಾರು ಬಂದವ್ರು ನೋಡ್ರಿ, ನಮ್ಮ ಅಮ್ಮ ಬಟ್ಟೆ ಹಿಡ್ಕೊಂಡು ಹೋಯ್ತವ್ರೆ. ಮುಗೀತು ನಮ್ಮ ಇವತ್ತಿನ ಡೇ. ಇವಾಗ ನಮ್ಮ ಅಪ್ಪದಂಗೆ ಗಾಡಿದಂದು ಪಂಚರ್ ಒಂದು ಹಾಕಿಸ್ಕೊಂಡ್ಬಿಟ್ರೆ ಒಂದು ಡೇ ಫುಲ್ ಕಂಪ್ಲೀಟ್ ಆಯ್ತು ಅಂದ್ಕೊಳ್ರೆ. ಫುಲ್ ಹೊಟ್ಟೆ ಹಸಿದಾಗಿದೆ, 1:15 ಆಗ್ತಾ ಹೊಡೆದ ಟೈಮು. ಊಟ ಮಾಡಿ ಪಾಚ್ಕೊಳದೆ. ಸಿಗೋಣ ಇನ್ನೊಂದು ವೀಡಿಯೋಲ್ಲಿ. ಸರ್ವಿಸ್ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡಿರಿ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವೀಡಿಯೋಲ್ಲಿ. ಲೈವ್ ಟೇಕ್ ಕೇರ್, ಟಾಟಾ, ಬೈ ಬಾಯ್, ಸಿಗೋಣ.